ವಿ ರೀಚ್ ಅಕಾಡೆಮಿ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMA ಇದರ ಅಪ್ಡೇಟ್ಸ್ ಮತ್ತು ಕೆಲವೊಂದು ಎಕ್ಸಾಮಿಗೆ ಸಂಬಂಧಪಟ್ಟ ಟಾಪಿಕ್ಸನ್ನು ನಾವು ಈ ಚಾನೆಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಈ ಚಾನೆಲ್ನ ಸದುಪಯೋಗ ಪಡಬೇಕಾದ್ರೆ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸೊ ಈ ವಿ ರೀಚ್ ಅಕಾಡೆಮಿಯ ಬಗ್ಗೆ ಹೇಳುವುದಾದರೆ, ಈ ಸಂಸ್ಥೆ 2015ರಿಂದ ಉಡುಪಿಯಲ್ಲಿ CA, CS, CMA ಆಫ್ಲೈನ್ ಮೋಡಲ್ಲಿ ಕ್ಲಾಸಸ್ಸನ್ನು ಬರ್ತಾ ಇರುವಂಥ ಸಂಸ್ಥೆ. ಮತ್ತು ಈವರೆಗೆ ಹಲವಾರು ವಿದ್ಯಾರ್ಥಿಗಳನ್ನು CA, CS, CMA ಇದರಲ್ಲಿ ತರಬೇತಿಯನ್ನು ಅವರಿಗೆ ಕೊಟ್ಟು ಅವರನ್ನು CA, CS, CMA ಆಗುವ ಹಾಗೆ ನೋಡಿಕೊಂಡಿರುವಂಥ ಒಂದು ಸಂಸ್ಥೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ CA, CS, CMA ಈ ಮೂರು ಕೋರ್ಸಸ್ನ ಕ್ಲಾಸಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಈ ಸಂಸ್ಥೆ ಬಿಡುಗಡೆ ಮಾಡಲಿಕ್ಕಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು CA ಇಂಟರ್ಮೀಡಿಯೇಟಲ್ಲಿ ಅಡ್ವಾನ್ಸ್ಡ್ ಅಕೌಂಟಿಂಗಲ್ಲಿ ಬರುವಂತಹ ಒಂದು ಟಾಪಿಕ್ ಅಮಾಲ್ಗಮೇಷನ್, ಆ ಅಮಾಲ್ಗಮೇಷನಲ್ಲಿ ಬರುವಂತಹ ಟೈಪ್ಸ್ ಆಫ್ ಅಮಾಲ್ಗಮೇಷನ್ನ ಬಗ್ಗೆ ನಾನಿವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಏನಿದು ಅಮಾಲ್ಗಮೇಷನ್ ಅಂತ ಹೇಳಿದರೆ, ಸೊ ಯೂಶ್ವಲಿ ಈ ಜಾಯಿಂಟ್ ಸ್ಟಾಕ್ ಕಂಪನಿ ಅಕೌಂಟ್ಸ್ ಅಂಥೇಳಿ ಬಂದಾಗ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಅಂಥೇಳಿ ಒಂದು ಚಾಪ್ಟರ್ ಇರ್ತದೆ. ಸೊ ಈ ಅಮಾಲ್ಗಮೇಷನ್ ಅಂತ ಹೇಳಿದರೆ 2 ಅಥವಾ ಅದಕ್ಕಿಂತ ಹೆಚ್ಚು ಕಂಪನಿಗಳು ಒಟ್ಟಿಗೆ ಸೇರಿ ಒಂದು ಕಂಪನಿ ಮಾಡುವಂಥ ಒಂದು ಪ್ರೊಸೆಸ್ಸಿಗೆ ಅಮಾಲ್ಗಮೇಷನ್ ಅಂತ ಹೇಳಿ ಕರೀತಾರೆ. ಮತ್ತು ಈ ಅಮಾಲ್ಗಮೇಷನ್ನ ಅಕೌಂಟಿಂಗ್ಗೋಸ್ಕರ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದವರು ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವುದಂತ ಹೇಳಿದರೆ AS 14. ಸೊ ಈ AS 14 ಏನಿದೆ, ಇದು ಅಮಾಲ್ಗಮೇಷನ್ ಅಕೌಂಟಿಂಗಿಗೆ ಸಂಬಂಧಪಟ್ಟ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಹಾಗಾದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14ನ ಪ್ರಕಾರ ಅಮಾಲ್ಗಮೇಷನ್ ಅಂತ ಹೇಳಿದರೆ ಏನು ಅಂಥೇಳಿ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14ನ ಪ್ರಕಾರ ಅಮಾಲ್ಗಮೇಷನ್ ಅಂತ ಹೇಳಿದರೆ, ಈ AS 14 ಇದರ ಪ್ರಕಾರ ಅಮಾಲ್ಗಮೇಷನ್ ಅಂತ ಹೇಳಿದರೆ, ಅಮಾಲ್ಗಮೇಷನ್ ಇನ್ಕ್ಲೂಡ್ಸ್ ಏನಂತೆ ಎಬ್ಸಾರ್ಪ್ಷನ್ ಮತ್ತು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಎಬ್ಸಾರ್ಪ್ಷನ್ ಮತ್ತು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಎಸ್, ಹಾಗಾದರೆ ಈ ಒಂದು ಮೀನಿಂಗ್ನ ಪ್ರಕಾರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14ನಲ್ಲಿ ಕೊಟ್ಟಿರುವಂತಹ ಮೀನಿಂಗ್ನ ಪ್ರಕಾರ ನಮಗೀಗ ಅಮಾಲ್ಗಮೇಷನ್ ಅಂತ ಹೇಳಿದರೆ ಏನು ಅಂಥೇಳಿ ಒಂದು ಐಡಿಯಾ ಸಿಕ್ಕಿತ್ತು. AS 14ನ ಪ್ರಕಾರ ಯಾವುದೆಲ್ಲ ಅಮಾಲ್ಗಮೇಷನ್ ಆಗ್ತದೆ? ಅಮಾಲ್ಗಮೇಷನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಅಮಾಲ್ಗಮೇಷನ್. ಅಬ್ಸಾರ್ಪ್ಷನ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ದ ಅಮಾಲ್ಗಮೇಷನ್. ಅದೇ ರೀತಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ದ ಅಮಾಲ್ಗಮೇಷನ್. ಸೊ ಈ ಮೂರು ಏನಿದೆ ಅಮಾಲ್ಗಮೇಷನ್ ಎನ್ನುವಂಥ ಒಂದು ವರ್ಡಿನ ಮೀನಿಂಗ್ನ ಒಳಗಡೆ ಬರುವಂಥದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14ನ ಪ್ರಕಾರ. ಸೊ ಈಗ ನಾವು ತಿಳ್ಕೊಳ್ಳುವ ಅಮಾಲ್ಗಮೇಷನ್ ಅಂತ ಹೇಳಿದರೆ ಏನು ಅಂತ. ಅಮಾಲ್ಗಮೇಷನ್ ಅಂತ ಹೇಳಿದರೆ, ಈ ಅಮಾಲ್ಗಮೇಷನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆ A ಲಿಮಿಟೆಡ್, ಮತ್ತೊಂದು ಕಂಪನಿ ಇದೆ B ಲಿಮಿಟೆಡ್. ಈ ಎರಡೂ ಕಂಪನಿ ಒಟ್ಟಿಗೆ ಸೇರಿ ಒಂದು ಹೊಸ ಕಂಪನಿ ಫಾರ್ಮೇಷನ್ ಮಾಡ್ತಾರೆ ಅವರು, AB ಲಿಮಿಟೆಡ್ ಅಂಥೇಳಿ. ಸೊ ಇದನ್ನು ನಾವು ಅಮಾಲ್ಗಮೇಷನ್ ಅಂತ ಹೇಳಿ ಕರಿತೇವೆ. ಅಂದರೆ ಅಮಾಲ್ಗಮೇಷನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮಿನಿಮಮ್ 2 ಅಥವಾ ಅದಕ್ಕಿಂತ ಜಾಸ್ತಿ ಕಂಪನಿ ಸೇರಿ ಒಂದು ಹೊಸ ಕಂಪನಿ ಮಾಡುವಂತಹ ಒಂದು ಪ್ರೊಸೆಸ್ ಏನಿದೆ ಅದಕ್ಕೆ ನಾವು ಅಮಾಲ್ಗಮೇಷನ್ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ಅಮಾಲ್ಗಮೇಷನಲ್ಲಿ ಏನಾಗುವಂಥದ್ದು ಅಂತ ಹೇಳಿದರೆ, ಅಲ್ಲಿ ಡೆಫಿನೆಟ್ಲಿ 2 or more ಲಿಕ್ವಿಡೇಷನ್, 2 ಅಥವಾ 2ಕ್ಕಿಂತ ಜಾಸ್ತಿ ಕಂಪನಿಗಳು ಕ್ಲೋಸ್ ಆಗ್ತವೆ. ಸೊ ಕ್ಲೋಸ್ ಆಗಿ ಒಂದು ಹೊಸ ಕಂಪನಿ ಫಾರ್ಮೇಷನ್ ಆಗುವಂಥದ್ದು, ಒನ್ ಫಾರ್ಮೇಷನ್. ಎಸ್,
2 or more liquidation and 1 formation. That is called as the amalgamation. Amalgamation ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಕಂಪನಿಗಳು ಕ್ಲೋಸ್ ಆಗಿ ಒಂದು ಹೊಸ ಕಂಪನಿ ಫಾರ್ಮೇಷನ್ ಆಗುವಂಥ ಒಂದು ಪ್ರೊಸೆಸ್ ಏನಿದೆ ಅದಕ್ಕೆ ನಾವು ಅಮಾಲ್ಗಮೇಷನ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾದರೆ ಎಬ್ಸಾರ್ಪ್ಷನ್ ಅಂತ ಹೇಳಿದರೆ ಏನು ಅಂತ. ಸೊ ಈ ಎಬ್ಸಾರ್ಪ್ಷನ್ ಏನಂತ ನೋಡುವ. ಸೊ ಈ ಅಬ್ಸಾರ್ಪ್ಷನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆ ವೀಕ್ ಲಿಮಿಟೆಡ್ ಅಂತ, ಮತ್ತೊಂದು ಕಂಪನಿ ಇದೆ ಸ್ಟ್ರಾಂಗ್ ಲಿಮಿಟೆಡ್ ಅಂತ. ಸೊ ಒಂದು ವೀಕ್ ಲಿಮಿಟೆಡ್ ಮತ್ತೊಂದು ಸ್ಟ್ರಾಂಗ್ ಲಿಮಿಟೆಡ್, 2 ಕಂಪನಿಗಳು. ಸೊ ಈ ವೀಕ್ ಲಿಮಿಟೆಡ್ ಸ್ಟ್ರಾಂಗ್ ಲಿಮಿಟೆಡ್ನ ಜೊತೆ ಎಬ್ಸಾರ್ಬ್ ಆಗುವಂಥದ್ದು, ವೀಕ್ ಲಿಮಿಟೆಡ್ ಸ್ಟ್ರಾಂಗ್ ಲಿಮಿಟೆಡ್ನ ಜೊತೆಗೆ ಸೇರುವಂಥದ್ದು, ಸ್ಟ್ರಾಂಗ್ ಲಿಮಿಟೆಡ್ ವೀಕ್ ಲಿಮಿಟೆಡನ್ನು ಟೇಕ್ ಓವರ್ ಮಾಡುವಂಥದ್ದು. ಸೊ ಅದಕ್ಕೆ ನಾವು ಎಬ್ಸಾರ್ಪ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಒಂದು ಎಕ್ಸಿಸ್ಟಿಂಗ್ ಕಂಪನಿ ಮತ್ತೊಂದು ಎಕ್ಸಿಸ್ಟಿಂಗ್ ಕಂಪನಿಯನ್ನು ಟೇಕ್ ಓವರ್ ಮಾಡೋದಕ್ಕೆ ನಾವು ಎಬ್ಸಾರ್ಪ್ಷನ್ ಅಂತ ಹೇಳಿ ಕರಿತೇವೆ. ಅಂದರೆ ಈ ಎಬ್ಸಾರ್ಪ್ಷನಲ್ಲಿ ಪ್ರೊಸೆಸ್ ಏನಂತ ಹೇಳಿದರೆ, ದೆರ್ ಈಸ್ ಎ ಒನ್ ಲಿಕ್ವಿಡೇಷನ್, ದೆರ್ ಈಸ್ ಎ ಒನ್ ಲಿಕ್ವಿಡೇಷನ್, ಒಂದು ಕಂಪನಿ ಲಿಕ್ವಿಡೇಟ್ ಆಗ್ತದೆ. ಆ್ಯಂಡ್ ದೆರ್ ಈಸ್ ನೋ ಫಾರ್ಮೇಷನ್, ಫಾರ್ಮೇಷನ್ ಏನಿಲ್ಲ. ಯಾಕೆ ಫಾರ್ಮೇಷನ್ ಏನಿಲ್ಲ? ಯಾಕಂದರೆ ಒಂದು ಎಕ್ಸಿಸ್ಟಿಂಗ್ ಕಂಪನಿ ಮತ್ತೊಂದು ಕಂಪನಿಯನ್ನು ಟೇಕ್ ಓವರ್ ಮಾಡುವಂಥದ್ದು. ಸೊ ಆಲ್ರೆಡಿ ಅದು ಎಕ್ಸಿಸ್ಟಿಂಗಲ್ಲಿರುವಂಥ ಕಂಪನಿ. ಸೊ ಆ ಪ್ರೊಸೆಸ್ಸಿಗೆ ನಾವು ಕರೆಯುವಂಥದ್ದು ಎಬ್ಸಾರ್ಪ್ಷನ್ ಅಂತ ಹೇಳಿ. AS 14ನ ಪ್ರಕಾರ ಎಬ್ಸಾರ್ಪ್ಷನ್ನು ಕೂಡ ಅಮಾಲ್ಗಮೇಷನ್ ಅಂತೆ. ಇನ್ನು ಮತ್ತೊಂದು ಇದರಲ್ಲಿ ಬರುವಂಥದ್ದು ಯಾವುದಂತ ಹೇಳಿದರೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಸೊ ಏನಿದು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿದರೆ, ಸೊ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ದೆರ್ ಈಸ್ ಒನ್ ಲಿಕ್ವಿಡೇಷನ್, ದೆರ್ ಈಸ್ ಒನ್ ಲಿಕ್ವಿಡೇಷನ್ ಆ್ಯಂಡ್ ದೆರ್ ಈಸ್ ಒನ್ ಫಾರ್ಮೇಷನ್, ದೆರ್ ಈಸ್ ಒನ್ ಫಾರ್ಮೇಷನ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆ ಓಲ್ಡ್ ಲಿಮಿಟೆಡ್ ಅಂತ. ಸೊ ಈ ಓಲ್ಡ್ ಲಿಮಿಟೆಡ್ ಏನಾಗುವಂಥದ್ದು, ಲಿಕ್ವಿಡೇಟ್ ಆಗಿ ಹೋಗುವಂಥದ್ದು. ಸೊ ಈ ಓಲ್ಡ್ ಲಿಮಿಟೆಡ್ ಲಿಕ್ವಿಡೇಟ್ ಆಗಿ ಒಂದು ಹೊಸ ಕಂಪನಿ ಫಾರ್ಮೇಷನ್ ಆಗುವಂಥದ್ದು. ಹೊಸ ಕಂಪನಿಯ ಫಾರ್ಮೇಷನ್ನ ಉದ್ದೇಶ ಏನಂತ ಹೇಳಿದರೆ ಓಲ್ಡ್ ಲಿಮಿಟೆಡನ್ನು ಟೇಕ್ ಓವರ್ ಮಾಡುವಂಥದ್ದು. ಸೊ ಓಲ್ಡ್ ಲಿಮಿಟೆಡ್ ಏನಿದೆ ಕ್ಲೋಸ್ ಆಗ್ತದೆ, ಆ ಕ್ಲೋಸ್ ಆದ ಕಂಪನಿಯನ್ನು ಪರ್ಚೇಸ್ ಮಾಡುವಂಥ ಒಂದು ಹೊಸ ಕಂಪನಿ. ಸೊ ಅಂತಹ ಒಂದು ಪ್ರೊಸೆಸ್ಸಿಗೆ ನಾವು ಕರೆಯುವಂಥದ್ದು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. AS 14ನ ಪ್ರಕಾರ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ನು ಕೂಡ ಅಮಾಲ್ಗಮೇಷನ್. ಸೊ ಹಾಗಾದರೆ AS 14ನ ಪ್ರಕಾರ ಅಮಾಲ್ಗಮೇಷನ್ ಅಂತ ಹೇಳಿದರೆ ಏನೆಲ್ಲ ಬರ್ತದೆ ಅಂತ. ಅಮಾಲ್ಗಮೇಷನ್, ಎಬ್ಸಾರ್ಪ್ಷನ್ ಮತ್ತು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಸೊ ಇದು ಮೂರೂ ಕೂಡ AS 14ನ ಪ್ರಕಾರ ಅಮಾಲ್ಗಮೇಷನ್. ಸೊ ಈ ಮೂರಕ್ಕೂ ಕೂಡ ನಾವು ಅಕೌಂಟಿಂಗ್ ಮಾಡಬೇಕಾದ್ರೆ ಫಾಲೋ ಮಾಡಬೇಕಾಗಿರುವಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವುದಂತ ಹೇಳಿದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದವರು ಇಶ್ಯೂ ಮಾಡಿರುವಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14, ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನನ್ನು ಫಾಲೋ ಮಾಡಬೇಕು. ಸರಿ, ಇನ್ನು ಅಮಾಲ್ಗಮೇಷನ್ಗೆ ಸಂಬಂಧಪಟ್ಟ ಹಾಗೆ ಅಕೌಂಟಿಂಗ್ ಆಸ್ಪೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅಂತ. ಫಾರ್ ದ ಅಕೌಂಟಿಂಗ್ ಪರ್ಪಸ್ ನಮ್ಮ ಅಮಾಲ್ಗಮೇಷನ್ ಏನಾಗ್ತದೆ ಇಲ್ಲಿ ಅದನ್ನು 2 ರೀತಿ ಕ್ಲಾಸಿಫೈ ಮಾಡಿದ್ದಾರೆ. ದೆರ್ ಆರ್ 2 types of amalgamations as per the accounting standard 14. ಸೊ AS 14ನ ಪ್ರಕಾರ 2 ರೀತಿಯ ಅಮಾಲ್ಗಮೇಷನ್ ಇದೆ, ಟೈಪ್ಸ್ ಆಫ್ ಅಮಾಲ್ಗಮೇಷನ್. ಸೊ ಹಾಗಾದರೆ ಯಾವ ರೀತಿಯ ಅಮಾಲ್ಗಮೇಷನ್ AS 14ನ ಪ್ರಕಾರ ಇರುವಂಥದ್ದು? ದೇರ್ ಆರ್ 2 types ಆಫ್ ಅಮಾಲ್ಗಮೇಷನ್ ಅಂತ ನಾನು ಹೇಳಿದೆ ಅಲ್ವಾ. ಸೊ 2 ರೀತಿಯ ಅಮಾಲ್ಗಮೇಷನ್ ಇದೆ. ಒಂದು ಇನ್ ದ ನೇಚರ್ ಆಫ್ ಮರ್ಜರ್, in the nature of merger, amalgamation in the nature of merger. ಮತ್ತೊಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಸೊ 2 ರೀತಿಯ ಅಮಾಲ್ಗಮೇಷನ್ ಇದೆ. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಮತ್ತು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. AS 14ನ ಪ್ರಕಾರ 2 ಟೈಪಿನ ಅಮಾಲ್ಗಮೇಷನ್, ಇನ್ ದ ನೇಚರ್ ಆಫ್ ಮರ್ಜರ್ ಮತ್ತು ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳಿ. ಸೊ ಹಾಗಾದರೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್
ಮರ್ಜರ್ ಅಂಥೇಳಿ ನಾವು ಯಾವಾಗ ಕನ್ಸಿಡರ್ ಮಾಡಬೇಕು? ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂಥೇಳಿ ನಾವು ಯಾವಾಗ ಕನ್ಸಿಡರ್ ಮಾಡಬೇಕು ಅಂತ ಅದೊಂದು ಪ್ರಶ್ನೆ ಬರ್ತದೆ ಈಗ. ಸೊ ಇದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14ನಲ್ಲಿ 5 ಕಂಡೀಷನ್ಸ್ ಕೊಟ್ಟಿದ್ದಾರೆ. ದೇರ್ ಆರ್ 5 ಕಂಡೀಷನ್ಸ್ ಗಿವನ್ ಇನ್ AS 14. ಯಾವ ಅಮಾಲ್ಗಮೇಷನ್ ಆ 5ಕ್ಕೆ ಎಲ್ಲ 5 ಕಂಡೀಷನ್ಸನ್ನು ಸ್ಯಾಟಿಸ್ಫೈ ಮಾಡ್ತದ, ಎನಿ ಅಮಾಲ್ಗಮೇಷನ್ ವಿಚ್ ಫುಲ್ಫಿಲ್ಸ್ ಆಲ್ ದ 5 ಕಂಡೀಷನ್ಸ್ ದ್ಯಾಟ್ ಆರ್ ಗಿವನ್ ಇನ್ AS 14, then such amalgamation will be considered as the amalgamation in the nature of merger. ಅದೇ ಯಾವುದಾದ್ರೂ ಅಮಾಲ್ಗಮೇಷನ್ ಆ 5ಕ್ಕೆ 5 ಕಂಡೀಷನ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಫೇಲ್ಯೂರ್ ಆಯಿತು, ಈವನ್ ಒಂದು ಕಂಡೀಷನ್ 5ರಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಮಾಡದಿದ್ದರೂ ಕೂಡ ದ್ಯಾಟ್ ಅಮಾಲ್ಗಮೇಷನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಅಮಾಲ್ಗಮೇಷನ್ ಇನ್ ದಿ ನೇಚರ್ ಆಫ್ ಪರ್ಚೇಸ್ ಅಂಥೇಳಿ ಆಗ್ತದೆ. ಸೊ ಹಾಗಾದರೆ ಆ 5 ಕಂಡೀಷನ್ಸ್ ಯಾವುದು ಅಂತ, AS 14ನಲ್ಲಿ ಕೊಟ್ಟಿರುವಂತಹ 5 ಕಂಡೀಷನ್ಸ್ ಯಾವುದು ಅಂತ. ಸೊ 5 ಕಂಡೀಷನ್ಸ್, 5 ಕಂಡೀಷನ್ಸ್ ಇದೆ. ಹಾಂ, 5 ಕಂಡೀಷನ್ಸ್ ಆಲ್ ಸ್ಯಾಟಿಸ್ಫೈಡ್, all the 5 conditions are satisfied, then that amalgamation will be considered as the merger. If any one or more conditions not satisfied, in such a case it is purchase. ಇನ್ ಸಚ್ ಎ ಕೇಸ್ ಇಟ್ ಈಸ್ ಪರ್ಚೇಸ್. ಆವಾಗ ಅದು ಪರ್ಚೇಸ್ ಅಂತ ಹೇಳಿ ಆಗ್ತದೆ. ಸರಿ, ಹಾಗಾದರೆ 5 ಕಂಡೀಷನ್ಸ್ ಯಾವುದು ಅಂತ. ಸೊ ಕಂಡೀಷನ್ಸ್ ನೋಡುವ. ಸೊ ಈ ಕಂಡೀಷನ್ಸಲ್ಲಿ 2 ಕಂಡೀಷನ್ಸ್ ಅಸೆಟ್ಸಿಗೆ ಸಂಬಂಧಪಟ್ಟದ್ದು. ದೇರ್ ಆರ್ 2 ಕಂಡೀಷನ್ಸ್ ರಿಲೇಟಿಂಗ್ ಟು ದ ಅಸೆಟ್ಸ್. ಸೊ ಹಾಗಾದರೆ ಇಲ್ಲಿ ಅಸೆಟ್ಸ್ ಯಾವ ಕಂಪನಿದ್ದು ಅಂತ ಪ್ರಶ್ನೆ ಬರ್ತದೆ. ಯಾಕಂತ ಹೇಳಿದರೆ ಅಮಾಲ್ಗಮೇಷನಲ್ಲಿ 2 ರೀತಿಯ ಕಂಪನಿ ಬರ್ತದೆ. ಒಂದು ಕಂಪನಿ ಮತ್ತೊಂದು ಕಂಪನಿಯನ್ನು ಪರ್ಚೇಸ್ ಮಾಡುವಂಥದ್ದು. ಅಂದರೆ ಇಲ್ಲಿ ಒಂದು ಟ್ರಾನ್ಸ್ಫರರ್ ಕಂಪನಿ ಬರ್ತದೆ, ಮತ್ತೊಂದು ಟ್ರಾನ್ಸ್ಫರೀ ಕಂಪನಿ ಬರ್ತದೆ. ಒಂದು ಟ್ರಾನ್ಸ್ಫರರ್ ಅಂತ ಹೇಳಿದರೆ ಅದನ್ನು ಸೆಲ್ಲಿಂಗ್ ಕಂಪನಿ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಟ್ರಾನ್ಸ್ಫರೀ ಕಂಪನಿ ಅಂತ ಹೇಳಿದರೆ ಅದನ್ನು ಪರ್ಚೇಸಿಂಗ್ ಕಂಪನಿ ಅಂಥೇಳಿ ಕನ್ಸಿಡರ್ ಮಾಡ್ಬೋದು. ಈಗ 5 ಕಂಡೀಷನ್ಸಲ್ಲಿ 2 ಕಂಡೀಷನ್ಸ್ ಸಂಬಂಧಪಟ್ಟಿರುವಂಥದ್ದು ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ನ ಬಗ್ಗೆ. ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ನ ಬಗ್ಗೆ. ಸೊ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ ಯಾರದ್ದು? ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ ಟ್ರಾನ್ಸ್ಫರರ್ ಕಂಪನಿದ್ದು. 2 ಕಂಡೀಷನ್ಸ್ ರಿಲೇಟಿಂಗ್ ಟು ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಹಾಗಾದರೆ ಅದು 2 ಕಂಡೀಷನ್ಸ್ ಯಾವುದು ಅಂತ ಅಸೆಟ್ಸಿಗೆ ಸಂಬಂಧಪಟ್ಟದ್ದು. ಸೊ 2 ಕಂಡೀಷನ್ಸ್ ಯಾವುದು ಅಂತ ಹೇಳಿದರೆ, ಒಂದು ಆಲ್ assets and liabilities. All assets and liabilities. ಸೊ ಫಸ್ಟ್ ಕಂಡೀಷನ್ ಅಸೆಟಿಗೆ ಸಂಬಂಧಪಟ್ಟದ್ದು, ಲಯಾಬಿಲಿಟೀಸ್ಗೆ ಸಂಬಂಧಪಟ್ಟದ್ದು ಟ್ರಾನ್ಸ್ಫರರ್ ಕಂಪನಿದು ಯಾವುದಂತ ಹೇಳಿದರೆ, ಈಗ ಟ್ರಾನ್ಸ್ಫರರ್ ಕಂಪನಿಯ ಅಸೆಟ್ಸ್ ಮತ್ತು ಲಯಾಬಿಲಿಟೀಸನ್ನು ಟ್ರಾನ್ಸ್ಫರೀ ಕಂಪನಿಯವರು, ಸೆಲ್ಲಿಂಗ್ ಕಂಪನಿಯ ಅಸೆಟ್ಸ್ ಮತ್ತು ಲಯಾಬಿಲಿಟೀಸನ್ನು ಪರ್ಚೇಸಿಂಗ್ ಕಂಪನಿಯವರು ಟೇಕ್ ಓವರ್ ಮಾಡ್ತಾರೆ. AS 14ನ ಈ ಕಂಡೀಷನ್ ಏನು ಹೇಳ್ತಾ ಉಂಟಂತ ಹೇಳಿದರೆ, ಪರ್ಚೇಸಿಂಗ್ ಕಂಪನಿಯವರು ಸೆಲ್ಲಿಂಗ್ ಕಂಪನಿಯ ಎಲ್ಲ ಅಸೆಟ್ಸ್ ಮತ್ತು ಲಯಾಬಿಲಿಟೀಸನ್ನು ಟೇಕ್ ಓವರ್ ಮಾಡಬೇಕು. ಏನಾದರೂ ಅಸೆಟ್ಸ್ ಅಥವಾ ಲಯಾಬಿಲಿಟೀಸನ್ನು ಬಿಟ್ಟು ಹೋದರೆ ಆ ಕಂಡೀಷನ್ ಫುಲ್ಫಿಲ್ ಆಗಲಿಲ್ಲ ಅಂತ ಲೆಕ್ಕ. ಇನ್ ಸಚ್ ಎ ಕೇಸ್ ದಟ್ ಅಮಾಲ್ಗಮೇಷನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂಥೇಳಿ ಆಗ್ತದೆ. ಇದು ಫಸ್ಟ್ ಕಂಡೀಷನ್. 2ನೇ ಕಂಡೀಷನ್, ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಶುಡ್ ಬಿ ಟೇಕನ್ ಓವರ್ ಎಟ್ ಬುಕ್ ವ್ಯಾಲ್ಯೂ. ಈಗ ಸೆಲ್ಲಿಂಗ್ ಕಂಪನಿಯ ಅಸೆಟ್ಸನ್ನು ಪರ್ಚೇಸಿಂಗ್ ಕಂಪನಿಯವರು ಟೇಕ್ ಓವರ್ ಮಾಡ್ತಾರೆ. ಸೊ ಟೇಕ್ ಓವರ್ ಮಾಡಬೇಕಾದ್ರೆ ಅದಕ್ಕೆ ಕನ್ಸಿಡರ್ ಮಾಡಬೇಕಾಗಿರುವಂಥ ವ್ಯಾಲ್ಯೂ ಯಾರು? ಪರ್ಚೇಸಿಂಗ್ ಕಂಪನಿಯವರು.
ಸೊ ಬುಕ್ ವ್ಯಾಲ್ಯೂ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಬ್ಯಾಲೆನ್ಸ್ ಶೀಟ್ ಆಫ್ ದಿ ಸೆಲ್ಲಿಂಗ್ ಕಂಪನಿ ಏನಿದೆ, ಆ ಸೆಲ್ಲಿಂಗ್ ಕಂಪನಿಯ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ನ ವ್ಯಾಲ್ಯೂ ಏನಿರ್ತದೆ, ಅದೇ ವ್ಯಾಲ್ಯೂ ಅಲ್ಲಿ ಆ ಅಸೆಟ್ಸ್ ಮತ್ತು ಲಯಾಬಿಲಿಟೀಸನ್ನು ಪರ್ಚೇಸಿಂಗ್ ಕಂಪನಿಯವರು ಟೇಕನ್ ಓವರ್ ಮಾಡಬೇಕು. ಬಟ್ ಇಲ್ಲಿ ಈ ಸೆಕೆಂಡ್ ಕಂಡೀಷನ್ ಏನು ನಾನು ಡಿಸ್ಕಸ್ ಮಾಡಿದೆ ಅದಕ್ಕೆ ಒಂದು ಎಕ್ಸೆಪ್ಷನ್ ಕೂಡ ಇದೆ. ಅಂದರೆ ಪರ್ಚೇಸಿಂಗ್ ಕಂಪನಿಯವರು ಬುಕ್ ವ್ಯಾಲ್ಯೂ ಬಿಟ್ಟು ಬೇರೆ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿದರೂ ಕೂಡ ಕಂಡೀಷನ್ ವೈಲೇಟ್ ಆಗೋದಿಲ್ಲ ಅಂತೆ. ಹಾಗಾದರೆ ಎಕ್ಸೆಪ್ಷನ್ ಅಪ್ಲೈ ಆಗುವಂಥದ್ದು ಯಾವಾಗ? ಸೊ ಎಕ್ಸೆಪ್ಷನ್ ಅಪ್ಲೈ ಆಗುವಂಥದ್ದು ಟು ಎನ್ಶೂರ್ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಪಾಲಿಸಿ. ಟು ಎನ್ಶೂರ್ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಪಾಲಿಸಿ. ಎಸ್, ಈಗ ಅಕೌಂಟಿಂಗ್ ಪಾಲಿಸಿ ಪರ್ಚೇಸಿಂಗ್ ಕಂಪನಿದು ಬೇರೆ ಇರ್ಬೋದು, ಸೆಲ್ಲಿಂಗ್ ಕಂಪನಿದು ಬೇರೆ ಇರ್ಬೋದು. ಈಗ ಸೆಲ್ಲಿಂಗ್ ಕಂಪನಿ ಅಸೆಟ್ಸನ್ನು ನೀವು ಬುಕ್ ವ್ಯಾಲ್ಯೂಯಲ್ಲಿ ತಂದರೆ ಅದು ಪರ್ಚೇಸಿಂಗ್ ಕಂಪನಿಯ ಅಕೌಂಟಿಂಗ್ ಪಾಲಿಸಿಗೆ ಸೂಟ್ ಆಗದೇ ಇರ್ಬೋದು. ಆವಾಗ ಪರ್ಚೇಸಿಂಗ್ ಕಂಪನಿಯ ಅಕೌಂಟಿಂಗ್ ಪಾಲಿಸಿ ಏನಿದೆ ಅದರ ಪ್ರಕಾರ ವ್ಯಾಲ್ಯೂವನ್ನು ಅಡ್ಜಸ್ಟ್ ಮಾಡಿದರೆ ಏನು ಸಮಸ್ಯೆ ಇಲ್ಲ, ಆವಾಗ ಆ ಕಂಡೀಷನ್ ವೈಲೇಟ್ ಆಗೋದಿಲ್ಲ ಅಂತೇಳಿ AS 40ನಲ್ಲಿ ಹೇಳಿದ್ದಾರೆ. ಈಗ ಉದಾಹರಣೆಗೆ ಸೆಲ್ಲಿಂಗ್ ಕಂಪನಿಯವರು ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಅಸೆಟ್ಸ್ನ ಮೇಲೆ. ಬಟ್ ಪರ್ಚೇಸಿಂಗ್ ಕಂಪನಿಯವರು ಫಾಲೋ ಮಾಡ್ತಿರುವಂಥ ಮೆಥಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, WDV ಮೆಥಡ್ ಅಂತೇಳಿ ಕರಿತೇವೆ ನಾವು. ಸೊ ಈಗ ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಸೆಲ್ಲಿಂಗ್ ಕಂಪನಿಯವರು ಫಾಲೋ ಮಾಡ್ತಿದ್ದಾರೆ. ಸೊ ಅಲ್ಲಿಂದ ಬಂದ ಅಸೆಟ್ಸನ್ನು ಇಲ್ಲಿ ಇವರು ಅವರ ರಿಟರ್ನ್ ಡೌನ್ ವ್ಯಾಲ್ಯೂ ಪಾಲಿಸಿ ಏನುಂಟು ಅದರ ಪ್ರಕಾರ ವ್ಯಾಲ್ಯೂ ಅಡ್ಜಸ್ಟ್ ಮಾಡಿದರೆ ಬುಕ್ ವ್ಯಾಲ್ಯೂಗಿಂತ ಬೇರೆ ಏನಾದರೂ ವ್ಯಾಲ್ಯೂ ಬಂದರೆ ಏನು ಸಮಸ್ಯೆ ಇಲ್ಲ. ಎಕ್ಸೆಪ್ಷನ್ ಟು ಎನ್ಶೂರ್ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಪಾಲಿಸಿ. ಇನ್ ಸಚ್ ಎ ಕೇಸ್ purchasing company may consider the value of the assets or the liabilities of the selling company that may be other than book value. book value ಬಿಟ್ಟು ಬೇರೆ ವ್ಯಾಲ್ಯೂ ಕನ್ಸಿಡರ್ ಮಾಡ್ಬೋದು. ಸೊ ಅಸೆಟ್ಸಿಗೆ ಸಂಬಂಧಪಟ್ಟಾಗ ಎರಡು ಕಂಡೀಷನ್ಸ್ ಇದೆ. ಎರಡು ಕಂಡೀಷನ್ಸ್ ಯಾವುದೆಲ್ಲ? ಸೆಲ್ಲಿಂಗ್ ಕಂಪನಿಯ ಎಲ್ಲ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ ಪರ್ಚೇಸಿಂಗ್ ಕಂಪನಿ ತಗೊಂಡು ಹೋಗಬೇಕು. ಎರಡನೇದ್ದು ಸೆಲ್ಲಿಂಗ್ ಕಂಪನಿಯ ಅಸೆಟ್ಸ್ ಮತ್ತು ಲಯಾಬಿಲಿಟೀಸನ್ನು ಪರ್ಚೇಸಿಂಗ್ ಕಂಪನಿಯವರು ಬುಕ್ ವ್ಯಾಲ್ಯೂ ಅಲ್ಲಿ ತಗೊಂಡು ಹೋಗಬೇಕು. ಬಟ್ ದೇ ಕ್ಯಾನ್ ಚೇಂಜ್ ದ ವ್ಯಾಲ್ಯೂ ಟು ಎನ್ಶೂರ್ ದ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಪಾಲಿಸಿ. ಸರಿ, ಎರಡು ಕಂಡೀಷನ್ ಅಸೆಟ್ಸ್ ಮತ್ತು ಲಯಾಬಿಲಿಟೀಸಿಗೆ ಸಂಬಂಧಪಟ್ಟದ್ದು. ಇನ್ನು ಎರಡು ಕಂಡೀಷನ್ಸ್ ಶೇರ್ಸಿಗೆ ಸಂಬಂಧಪಟ್ಟದ್ದು. ಟೂ ಕಂಡೀಷನ್ಸ್ ರಿಲೇಟಿಂಗ್ ಟು ಶೇರ್ಸ್. ಹಾಂ, ಏನಿದು ಶೇರ್ಸಿಗೆ ಸಂಬಂಧಪಟ್ಟ ಕಂಡೀಷನ್ಸ್ ನೋಡುವ ಏನಂತ. So one of the condition, consideration payable to equity shareholders should be in equity shares of ಟ್ರಾನ್ಸ್ಫರಿ ಕಂಪನಿ. ಎಸ್, ಈಗ ಸೆಲ್ಲಿಂಗ್ ಕಂಪನಿಯನ್ನು ಪರ್ಚೇಸಿಂಗ್ ಕಂಪನಿ ಅಕ್ವೈರ್ ಮಾಡ್ತಾ ಉಂಟು. ಈ ಅಕ್ವಿಸಿಷನಿಗೆ ಪರ್ಚೇಸಿಂಗ್ ಕಂಪನಿಯವರು ಪರ್ಚೇಸ್ ಕನ್ಸಿಡ್ರೇಷನ್ ಪೇ ಮಾಡಬೇಕು. ಸೊ ಈ ಪರ್ಚೇಸ್ ಕನ್ಸಿಡ್ರೇಷನ್ ಪೇಮೆಂಟ್ ಮಾಡುವಾಗ ಸೆಲ್ಲಿಂಗ್ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ನವರಿಗೆ ಅವರು ಪೇಮೆಂಟ್ ಮಾಡಬೇಕಾಗ್ತದೆ. ಸೆಲ್ಲಿಂಗ್ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಪೇಮೆಂಟ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಪೇಯಬಲ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ. ಅದು ಬಿಟ್ಟು ಬೇರೆ ಯಾವುದೇ ಫಾರ್ಮಲ್ಲಿ ಕೊಟ್ಟರೆ ಆ ಕಂಡೀಷನ್ ವೈಲೇಟ್ ಆದ ಹಾಗೆ. ಅಂದರೆ ಈಗ ಸ್ವಲ್ಪ ಕ್ಯಾಶಲ್ಲಿ ಕೊಡೋದು, ಸ್ವಲ್ಪ ಶೇರ್ಸಲ್ಲಿ ಕೊಡೋದು, ಸ್ವಲ್ಪ ಡಿಬೆಂಚರ್ಸಲ್ಲಿ ಕೊಡೋದು. ಇನ್ ಸಚ್ ಎ ಕೇಸ್ ಇಟ್ ಈಸ್ ವೈಲೇಷನ್ ಆಫ್ ದಟ್ ಕಂಡೀಷನ್. ಇನ್ ಸಚ್ ಎ ಕೇಸ್ ದಟ್ ಅಮಲ್ಗಮೇಷನ್ ಡೆಫಿನೆಟ್ಲಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳಿ ಆಗ್ತದೆ. ಸೊ ಕಂಡೀಷನ್ ಫುಲ್ಫಿಲ್ ಆಗಬೇಕಾದ್ರೆ ಸೆಲ್ಲಿಂಗ್ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಮಸ್ಟ್ the payment should be done in the form of equity shares of the purchasing company or transferring company ಕೊಡಬೇಕು. ಬಟ್ ಇಲ್ಲಿ ಇದಕ್ಕೂ ಕೂಡ ಒಂದು ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್
ಏನು ಎಕ್ಸೆಪ್ಷನ್ ಅಂತ ಹೇಳಿದರೆ, ಫ್ರ್ಯಾಕ್ಷನ್ ಆಫ್ ದ ಶೇರ್ಸ್ ಮೇ ಬಿ paid in cash. Fraction of the shares may be paid in cash. ಸೊ ಈ ಫ್ರ್ಯಾಕ್ಷನ್ ಇದೆ ಅಲ್ವಾ, ಶೇರ್ಸಿನ ಫ್ರ್ಯಾಕ್ಷನನ್ನು ಕ್ಯಾಶಲ್ಲಿ ಪೇಮೆಂಟ್ ಮಾಡ್ಬೋದಂತೆ. ಸೊ ಹಾಗಾದರೆ ಈ ಫ್ರ್ಯಾಕ್ಷನ್ ಆಫ್ ಶೇರ್ಸ್ ಹೇಗೆ ಬರ್ತದೆ, ಯಾವ ರೀತಿ ಬರ್ತದೆ, ಒಂದು ಸಣ್ಣ ಉದಾಹರಣೆ ತೆಕ್ಕೊಳ್ಳುವ. ಈಗ ಪರ್ಚೇಸ್ ಕನ್ಸಿಡ್ರೇಷನ್ ಯಾವ ಥರ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೆಲ್ಲಿಂಗ್ ಕಂಪನಿಯ 3 ಶೇರ್ಸಿಗೆ ಪರ್ಚೇಸಿಂಗ್ ಕಂಪನಿಯವರು 1 ಶೇರ್ಸ್ ಕೊಡ್ತಾ ಇದ್ದಾರೆ. ಸೆಲ್ಲಿಂಗ್ ಕಂಪನಿಯ 3 ಶೇರ್ಸಿಗೆ ಪರ್ಚೇಸಿಂಗ್ ಕಂಪನಿಯವರು 1 ಶೇರ್ಸ್ ಕೊಡ್ತಾ ಇದ್ದಾರೆ. ಈಗ ಸೆಲ್ಲಿಂಗ್ ಕಂಪನಿಯಲ್ಲಿ 100 ಶೇರ್ಸ್ ಇದೆ. ಹಾಗಾದರೆ ಆ 100 ಶೇರ್ಸಿಗೆ ಪರ್ಚೇಸಿಂಗ್ ಕಂಪನಿಯವರು ಕೊಡಬೇಕಾಗಿರುವಂಥ ನಂಬರ್ ಆಫ್ ಶೇರ್ಸ್ 33.33 ಬರ್ತದೆ. ಅದರಲ್ಲಿ 33 ಶೇರ್ಸ್ ಕೊಡ್ಬೋದು, ಬಟ್ 0.33 ಶೇರ್ಸ್ ಭಾಗ ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ. ಆ 0.33 ಏನು ಬಂದಿದೆ ಅದನ್ನು ಅವರು ಕ್ಯಾಶಲ್ಲಿ ಕೊಡ್ಬೋದಂತೆ. ಫ್ರ್ಯಾಕ್ಷನ್ ಆಫ್ ದ ಶೇರ್ಸ್ ಮೇ ಬಿ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಸೊ ಒನ್ ಆಫ್ ದ ಕಂಡೀಷನ್ ರಿಲೇಟಿಂಗ್ ಟು ದ ಶೇರ್ಸ್ ಅದಾಯಿತು. ಈಗ ಶೇರ್ಸಿಗೆ ಸಂಬಂಧಪಟ್ಟ 2ನೇ ಕಂಡೀಷನ್, ಅಟ್ಲೀಸ್ಟ್ 90% ಶೇರ್ ಹೋಲ್ಡರ್ಸ್ ಆಫ್ ಸೆಲ್ಲಿಂಗ್ ಕಂಪನಿ ಅಥವಾ ಟ್ರಾನ್ಸ್ಫರರ್ ಕಂಪನಿ should become shareholders of purchasing company. ಎಸ್, 90% ಶೇರ್ ಹೋಲ್ಡರ್ಸ್ ಸೆಲ್ಲಿಂಗ್ ಕಂಪನಿಯಲ್ಲಿ ಇದ್ದದ್ದು ಅವರು ಪರ್ಚೇಸಿಂಗ್ ಕಂಪನಿಯ ಶೇರ್ ಹೋಲ್ಡರ್ ಆಗಿ ಕಂಟಿನ್ಯೂ ಆಗಬೇಕಂತೆ. ದಟ್ ಈಸ್ ದಿ ಎನದರ್ ಕಂಡೀಷನ್ಸ್ ರಿಲೇಟಿಂಗ್ ಟು ಶೇರ್ಸ್. ಒಟ್ಟಿಗೆ 4 ಕಂಡೀಷನ್ಸ್ ಆಯಿತು. 2 ಅಸೆಟ್ಸ್ ಮತ್ತು ಲಯಬಿಲಿಟೀಸಿಗೆ ಸಂಬಂಧಪಟ್ಟದ್ದು, 2 ಶೇರ್ಸಿಗೆ ಸಂಬಂಧಪಟ್ಟದ್ದು. ಈಗ ಲಾಸ್ಟ್ ಕಂಡೀಷನ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು. ಪರ್ಚೇಸಿಂಗ್ ಕಂಪನಿ ಅಥವಾ ಟ್ರಾನ್ಸ್ಫರಿ ಕಂಪನಿ, ಪರ್ಚೇಸಿಂಗ್ ಕಂಪನಿ should have the intention to continue the business of selling company. Yes. ಸೊ ಸೆಲ್ಲಿಂಗ್ ಕಂಪನಿಯ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡುವಂಥ ಇಂಟೆನ್ಷನ್ ಪರ್ಚೇಸಿಂಗ್ ಕಂಪನಿ ಹತ್ರ ಇರಬೇಕು. ಸೊ ಇದು ಕಂಡೀಷನ್ಸ್ ಫುಲ್ಫಿಲ್ ಆಯಿತು ಅಂತ ಹೇಳಿ ಆದರೆ ದಟ್ ಅಮಾಲ್ಗಮೇಷನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಅಮಾಲ್ಗಮೇಷನ್ ಇನ್ ದಿ ನೇಚರ್ ಆಫ್ ಮರ್ಜರ್. 5 ಕಂಡೀಷನ್ಸ್ ಒಂದು ಸರ್ತಿ ನೋಡುವ. ಪರ್ಚೇಸಿಂಗ್ ಕಂಪನಿ ಶುಡ್ ಟೇಕ್ ಓವರ್ ಆಲ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಸೆಲ್ಲಿಂಗ್ ಕಂಪನಿ. Purchasing company should take over assets and liabilities at book value, but a different value may be considered to ensure the uniformity in accounting policy. Purchase consideration payable to the equity shareholders of the selling company should be in the form of equity shares of the purchasing company, but a fraction of the shares may be paid in the form of cash. And purchasing company should have the intention to continue the business of the purchasing company should have the intention of continuing the business of the selling company. At least 90% shareholders of the selling company, they should become the shareholders of the purchasing company. So ಈ 5 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅಮಾಲ್ಗಮೇಷನ್ ಇನ್ ದಿ ನೇಚರ್ ಆಫ್ ಮರ್ಜರ್. ಅದೇ ಕಂಡೀಷನ್ಸ್ 1 ಅಥವಾ ಅದಕ್ಕಿಂತ ಜಾಸ್ತಿ ಕಂಡೀಷನ್ಸ್ ಫುಲ್ಫಿಲ್ ಆಗದಿದ್ದರೆ ಈ 5ರಲ್ಲಿ, ಇನ್ ಸಚ್ ಎ ಕೇಸ್ ದಟ್ ಅಮಾಲ್ಗಮೇಷನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಇನ್ ದಿ ನೇಚರ್ ಆಫ್ ಪರ್ಚೇಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.